ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತು ನಾನು ಒಂದು ಬ್ಯೂಟಿಫುಲ್ ಆಗಿರೋಂಥ ಹೊಸ ಸ್ಯಾರಿನ ತೊಗೊಬಂದಿದ್ದೀನಿ. ಎಷ್ಟು ರಿಚ್ ಆಗಿದೆ ಅಂತ ಹೇಳಿದ್ರೆ ನೀವೇ ನೋಡ್ತಿದ್ರಲ್ವಾ, ತುಂಬಾ ಬ್ಯೂಟಿಫುಲ್ ಆಗಿದೆ ಅಂತಲೇ ಹೇಳ್ಬೋದು. ಸೊ ಈಗ ಕ್ರಿಸ್ಮಸ್ ಹಬ್ಬ ಬರ್ತಿದೆ ಮತ್ತು ಹೊಸ ವರ್ಷ ಕೂಡ ಬರ್ತಾ ಇದೆ. ಆ್ಯಂಡ್ ಆಲ್ಸೋ ಸಂಕ್ರಾಂತಿ ಹಬ್ಬಕ್ಕೂ ಕೂಡ ನೀವು ಇವಾಗಲೇ ತೊಗೋಬೇಕು ಅಂತ ಅಂದ್ಕೊಂಡಿದ್ರೆ ಡೆಫಿನೆಟ್ಲಿ ಈ ಒಂದು ಸ್ಯಾರಿನ ತೊಗೊಳ್ಳಿ. ಸೊ ಈ ಸ್ಯಾರಿ ಮೇಯ್ನಾಗಿ ಮದುವೆಗಳಿಗೆಲ್ಲ ಉಡಲಿಕ್ಕೆ ಮತ್ತು ದೊಡ್ಡ ದೊಡ್ಡ ಫಂಕ್ಷನ್ ಆಗಿರ್ಬೋದು. ಸೊ ತುಂಬಾ ಚೆಂದ ಕಾಣಿಸುತ್ತೆ ಅಂತಲೇ ಹೇಳ್ಬೋದು. ಹೋಲ್ಸೇಲ್ ಪ್ರೈಸಲ್ಲಿ ಈ ಒಂದು ಸ್ಯಾರಿನ ಕೊಡ್ತಾ ಇದ್ದೀನಿ. ಪ್ರೈಸ್ ಎಷ್ಟಿರ್ಬೋದು ಅಂತ ಹೇಳಿ ಗೆಸ್ ಮಾಡ್ತಾ ಇರಿ. ಅಷ್ಟರಲ್ಲಿ ನಾನು ಸ್ಯಾರಿ ಬಗ್ಗೆ ಡೀಟೇಲ್ಸ್ನ ಕೊಟ್ಬಿಡ್ತೀನಿ. ಸೊ ಈಗ ನಾನು ರೆಡ್ ಕಲರ್ ಇರೋಂಥ ಸ್ಯಾರಿನ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ಸೊ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಲ್ವಾ. ಸೊ ಅಂದರೆ ರೆಡ್ ಅಂದರೆ ಈ ಒಂದು ಬ್ಲಡ್ ರೆಡ್ ಬರುತ್ತೆ ನೋಡಿ. ಸೊ ಆ ಒಂದು ಕಲರ್ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿದೆ. ನಾರ್ಮಲ್ ರೆಡ್ಡಿಗಿಂತ ಈ ಬ್ಲಡ್ ರೆಡ್ ಇರುತ್ತೆ ನೋಡಿ. ಸೊ ನೀವೇನಾದ್ರು ಸ್ವಲ್ಪ ಕಲರ್ ಇದ್ದೀರಾ ಅಂತ ಹೇಳಿದ್ರೆ ಅಂತೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತಲೇ ಹೇಳ್ಬೋದು. ಸ್ಯಾರಿ ನೇಮ್ ಬಂದು ವಿಸ್ಕೋಸ್ ಸಿಲ್ಕ್ ಸ್ಯಾರಿ ಆಗಿರುತ್ತೆ. ತುಂಬ ಸಾಫ್ಟ್ ಆಗಿರುತ್ತೆ. ಒಂದು ರೀತಿ ರಫಿಶ್ ಅಂದರೆ ತುಂಬ ರಫ್ ಅಲ್ಲ, ಅಂದರೆ ಮುಟ್ಟಿದ್ರೆ ಒಂಥರ ನಿಮಗೆ ಫೀಲ್ ಆಗುತ್ತೆ, ಒಂಥರ ಒರಡು ಥರ ಅಂತ ಅನಿಸುತ್ತೆ, ಆ ರೀತಿನಲ್ಲಿರೋಂಥದ್ದು. ಬಟ್ ತುಂಬ ಲೈಟ್ ವೆಯ್ಟ್ ಇದೆ ಅಂತಲೇ ಹೇಳ್ಬೋದು. ವೇರ್ ಮಾಡಿದ್ರೆ ನಾವು ಅಂದರೆ ಹುಡ್ಕೊಂಡಾಗ ಏನು ನಾವು ಸ್ಯಾರಿ ಹಾಕ್ಕೊಂಡಿದ್ದೀವಿ ಅನ್ನಷ್ಟು ನಮಗೆ ಫೀಲೇ ಬರೋದಿಲ್ಲ. ಅಷ್ಟು ತುಂಬ ಚೆನ್ನಾಗಿ ಲೈಟ್ ವೆಯ್ಟ್ ಇದೆ ಅಂತಲೇ ಹೇಳ್ಬೋದು. ಮತ್ತು ಸ್ಯಾರಿ ನೋಡ್ತಾ ಇದ್ರಲ್ವಾ, ಫುಲ್ಲು ಏನು ಸ್ಯಾರಿ ಎಲ್ಲ ಓವರಾಲ್ ಸ್ಯಾರಿ ನಿಮಗೆ ಒಂಥರ ಮೈಕ್ರೋ ಚೆಕ್ಸ್ ಪ್ಯಾಟರ್ನಲ್ಲಿದೆ ಅಂತಲೇ ಹೇಳ್ಬೋದು. ಅದು ಬಂದು ಝರಿಯಲ್ಲಿ ಮಾಡಿರೋವಂಥದ್ದು ಫ್ರೆಂಡ್ಸ್, ಓಕೆನಾ. ನಾರ್ಮಲ್ ಯಾವುದೋ ಒಂದು ಪ್ರಿಂಟೆಡ್ಡು ಆ ರೀತಿನಲ್ಲೆಲ್ಲ ಇದು ಒಂದು ಝರಿ ವರ್ಕ್ ಇರೋವಂಥದ್ದು. ಫುಲ್ ಓವರಾಲ್ ಎಲ್ಲ ಜಾಸ್ತಿ ಝರಿನೇ ಕಾಣ್ತಾ ಇದೆ. ಆ್ಯಂಡ್ ಬಾರ್ಡರ್ ಬಗ್ಗೆ ಹೇಳೋದಾದರೆ ಡಿಫ್ರೆಂಟ್ ಆಗಿದೆ ಬಾರ್ಡರ್ ಅಂತಲೇ ಹೇಳ್ಬೋದು. ನಿಮಗೆ ವಿಡಿಯೋದಲ್ಲಿ ಕ್ಲಿಯರಾಗಿ ಕಾಣಿಸ್ತಿದೆ ಏನೋ ನನಗಂತೂ ಗೊತ್ತಿಲ್ಲ. ಸೊ ಇದು ನಾನು ಫಸ್ಟ್ ಬಾರ್ಡರ್ ನಿಮಗೆ ತೋರಿಸ್ತಾ ಇದ್ದೀನಲ್ವಾ, ಇದು ಒಂದು ಕೆಳಗಡೆ ಬಾಟಮಲ್ಲಿರೋಂಥ ಬಾರ್ಡರ್ ಸ್ವಲ್ಪ ಅಗಲ ಬರುತ್ತೆ ಫ್ರೆಂಡ್ಸ್, ಓಕೆನಾ. ಮತ್ತು ಪ್ಯಾಟ್ರನ್ ನೋಡಿದ್ರೆ ಮೇಲ್ಗಡೆ ಒಂದು ಡಿಸೈನ್ ಬಂದರೆ ಕೆಳಗಡೆ ಇನ್ನೊಂದು ಡಿಸೈನ್, ಆಮೇಲೆ ಇನ್ನೊಂದು ಡಿಸೈನ್. ಸೊ ಈ ರೀತಿ ಸುಮಾರು ಡಿಸೈನ್ ಇರೋಂಥ ಅಗಲ ಬಾರ್ಡರ್ ಅಂತಲೇ ಹೇಳ್ಬೋದು. ಆ್ಯಂಡ್ ಟಾಪ್ ಬಂದರೆ ಅಂದರೆ ಮೇಲ್ಗಡೆ ಎಲ್ಲ ಬಾರ್ಡರ್ ಬಂದು ಸ್ವಲ್ಪ ಇದಕ್ಕಿಂತ ಚಿಕ್ಕದಾಗಿ ಬರುತ್ತೆ. ಮತ್ತು ಫುಲ್ಲು ಸ್ಯಾರಿನಲ್ಲಿ ನೋಡಿ ಎಲಿಫೆಂಟ್ ಡಿಸೈನ್ ಕೊಟ್ಟಿದ್ದಾರೆ, ಅದು ಕೂಡ ಝರಿ ವರ್ಕಲ್ಲಿ ಮಾಡಿರೋಂಥದ್ದು, ಓಕೆನಾ. ಸೊ ಈ ಸ್ಯಾರಿ ಇದೆಯಲ್ಲ, ಸೊ ಇದು ಸ್ವಲ್ಪ ಅಂದರೆ ಅವಾಗಿನ ಕಾಲದಲ್ಲೆಲ್ಲ ತುಂಬ ಟ್ರೆಂಡಲ್ಲಿದ್ದಂಥ ಸ್ಯಾರಿ ಅಂತಲೇ ಹೇಳ್ಬೋದು. ಮದುವೆ ಹೆಣ್ಮಕ್ಳಿಗೆಲ್ಲ ಈ ಸ್ಯಾರಿನ ಉಡಿಸ್ತಾ ಇದ್ರಂತೆ. ಸೊ ಇವಾಗ ಮತ್ತೆ ಎಕ್ಸ್ಕ್ಲೂಸಿವ್ ಆಗಿ ಸ್ವಲ್ಪ ಝರಿನ ಇನ್ನೂ ಚೆನ್ನಾಗಿ ಆ್ಯಡ್ ಆನ್ ಮಾಡಿ ಬಿಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ ಈ ಸ್ಯಾರಿ. ಎಕ್ಸ್ಕ್ಲೂಸಿವ್ ಆಗಿರೋವಂಥದ್ದು, ಎಲ್ಲೂ ಹೊರಗಡೆ ನಿಮಗೆ ಸಿಗೋದಿಲ್ಲ. ತುಂಬಾ ಡಿಫ್ರೆಂಟ್ ಆಗಿದೆ. ಸೊ ನೀವೇನಾದ್ರು ಮದುವೆಗೆ ಅಥವಾ ಅದರ ಫಂಕ್ಷನ್ಗೆ ಒಂದು ಒಳ್ಳೆ ಸ್ಯಾರಿ ತೊಗೋಬೇಕು ಅಂತ ಅಂದ್ಕೊಂಡಿದ್ರೆ ಡೆಫಿನೆಟ್ಲಿ ಈ ಸ್ಯಾರಿನ ತೊಗೊಳ್ಳಿ. ತುಂಬ ಚೆನ್ನಾಗಿದೆ. ಇದರಲ್ಲಿ 2 ಕಲರ್ ಬರುತ್ತೆ ಫ್ರೆಂಡ್ಸ್, ಓಕೆನಾ. ಒಂದು ರೆಡ್ ಕಲರ್ ಬರುತ್ತೆ, ಇನ್ನೊಂದು ಬಂದು ಡಾರ್ಕ್ ಮರೂನ್ ಕಲರಲ್ಲಿ ಬರುತ್ತೆ ಅಂತಲೇ ಹೇಳ್ಬೋದು. ಮರೂನ್ ವಿತ್ ಲೈಕ್ ಒಂಥರ ಪರ್ಪಲ್. ಸೊ 2 ಮಿಕ್ಸ್ಡ್ ಆಗಿರೋವಂಥದ್ದು, ತುಂಬ ಡಾರ್ಕ್ ಇರೋವಂಥದ್ದು. 2 ಸ್ಯಾರಿ ಕೂಡ ಅಷ್ಟೇ ಸಖತ್ ಡಾರ್ಕ್ ಇದೆ. ಆ್ಯಂಡ್ 2 ಕಲರ್ ಸ್ಯಾರಿಗೂ ಕೂಡ ಸೇಮ್ ಬ್ಲೌಸ್ ಪೀಸ್ ಅಂದರೆ ಗ್ರೀನ್ ಕಲರ್ ಬ್ಲೌಸ್ ಪೀಸೇ ಬರುತ್ತೆ. ಆ್ಯಂಡ್ ಬ್ಲೌಸ್ ಏನು ಅಂದರೆ ಪೀಸ್ ಏನು ಫುಲ್ ಪ್ಲೇನಲ್ಲಿ ಇರೋದಿಲ್ಲ, ಅದು ಕೂಡ ಝರಿ ವರ್ಕಲ್ಲಿ ಬುಟ್ಟ ಬುಟ್ಟ ಥರ ವರ್ಕ್ ಬರುತ್ತೆ, ಓಕೆನಾ. ತುಂಬ ಚೆನ್ನಾಗಿದೆ. ಮತ್ತು ಟ್ಯಾಸಲ್ಸ್ ಕೂಡ ಇದೆ, ನೋಡ್ತಾ ಇದ್ರಲ್ವಾ, ಸಖತ್ತಾಗಿದೆ ಅಂತಲೇ ಹೇಳ್ಬೋದು. ನೀವು ಎಕ್ಸ್ಟ್ರಾ ಟ್ಯಾಸಲ್ಸ್ ಹಾಕ್ಸ್ಕೋಬೇಕು ಅನ್ನೋ ನೀಡೇ ಇರೋದಿಲ್ಲ. ಜಸ್ಟ್ ಹಾಗೇ ವೇರ್ ಮಾಡಿದ್ರೆ ಆಯಿತು. ನೀಡಿತ್ತು ಅಂತ ಹೇಳಿದ್ರೆ ಮಾತ್ರ ಎಕ್ಸ್ಟ್ರಾ ಮಾಡಿಸ್ಕೊಳ್ಳಿ, ಇಲ್ಲ ಅಂತ ಹೇಳಿದ್ರೆ ಬೇಡ. ತುಂಬ ಚೆನ್ನಾಗಿನೇ ಟ್ಯಾಸಲ್ಸ್ ಕೂಡ ಕೊಟ್ಟಿದ್ದಾರೆ. ಸ್ಯಾರಿ ಮಾತ್ರ ಸಖತ್ತಾಗಿದೆ ಫ್ರೆಂಡ್ಸ್, ಸರಿನಾ. ಸೊ ಲೈಕ್ ಆಯಿತು ಅಂತ ಹೇಳಿದ್ರೆ ಬೇಗನೆ ಬುಕ್ ಮಾಡ್ಕೊಳ್ಳಿ. ಫುಲ್ ಝರಿ ವರ್ಕ್ ಇರೋಂಥ ಸ್ಯಾರಿಗಳಿದೆಲ್ಲ. ಆ್ಯಂಡ್ ಪ್ರೈಸ್ ಎಷ್ಟು ಅಂತ ಹೇಳಿದ್ರೆ ಸೊ ನೀವು ಗೆಸ್ ಮಾಡಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಈ ಸ್ಯಾರಿ ನಾನು ಕೊಡ್ತಾ ಇರೋದು ಬಂದು 3200 ರುಪೀಸ್ ಹೋಲ್ಸೇಲ್ ಪ್ರೈಸ್. ಸಿಂಗಲ್ ಸ್ಯಾರಿ ನಿಮಗೆ ಹೋಲ್ಸೇಲ್ ರೇಟಲ್ಲಿ ಸಿಗುತ್ತೆ. ಇದೇ ರೀತಿ ಸ್ಯಾರಿಗಳು ಅಂದರೆ ಸೇಮ್ ಪ್ಯಾಟರ್ನ್ ಇರೋಂಥ ಸ್ಯಾರಿಗಳು ನೀವು ಹೊರಗಡೆ ತೊಗೊತೀರಾ ಇದೇ ಸ್ಯಾರಿನ ಅಂತ ಹೇಳಿದ್ರೆ ಮಿನಿಮಮ್ ಅಂದರೂ 5000 ರೂಪಾಯಿ ಅಂತೂ ಫಿಕ್ಸ್ಡ್ ಇರುತ್ತೆ ರೀಟೇಲ್ ಶಾಪಲ್ಲೆಲ್ಲ. ಬಟ್ ನಾನು ನಿಮಗೆ ಹೋಲ್ಸೇಲ್ ಪ್ರೈಸಲ್ಲಿ 3200 ರುಪೀಸ್ ಕೊಡ್ತಾ ಇದ್ದೀನಿ. ತುಂಬ ಚೆನ್ನಾಗಿದೆ. ರಿಚ್ ಪಲ್ಲು ಇದೆ ನೋಡಿ, ಪಲ್ಲು ಎಷ್ಟು ಗ್ರ್ಯಾಂಡ್ ಆಗಿದೆ ಕಾಣಿಸ್ತಿದೆ ಅಲ್ವಾ, ತುಂಬ ಚೆನ್ನಾಗಿದೆ. ಸೇಮ್ ನಾನು ಆಗಲೇ ಹೇಳಿದ್ನಲ್ವಾ, ಮದುವೆ ಹೆಣ್ಮಕ್ಳಿಗೆ ಉಡಿಸೋವಂಥ ಸ್ಯಾರಿ ಅಂತಲೇ ಹೇಳ್ಬೋದು. ತುಂಬ ಲೈಟ್ ವೆಯ್ಟ್ ಬೇಕು. ಸ್ವಲ್ಪ ಇನ್ನು ನೀವೇ ದಪ್ಪ ಇದ್ದೀರಾ ಅಂತ ಹೇಳಿದ್ರೆ ಕಣ್ಣು ಮುಚ್ಕೊಂಡು ಈ ಸ್ಯಾರಿನ ತೊಗೋಬೋದು. ತುಂಬ ಡಿಫ್ರೆಂಟ್ ಆಗಿದೆ, ಯುನೀಕ್ ಆಗಿದೆ, ಫುಲ್ ಟ್ರೆಡಿಷ್ನಲ್ ಆಗಿದೆ ಅಂತಲೇ ಹೇಳ್ಬೋದು. ಲೈಕ್ ಆಯಿತು ಅಂತ ಹೇಳಿದ್ರೆ ಬುಕ್ ಮಾಡ್ಕೊಳ್ಳಿ. ಹೇಗೆ ಬುಕ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ನನ್ನ ಇನ್ಸ್ಟಾಗ್ರಾಮ್ ID ಡಿಸ್ಕ್ರಿಪ್ಷನ್ ಮತ್ತು ಕಮೆಂಟ್ ಬಾಕ್ಸ್ ಎರಡೂ ಕಡೆ ಕೂಡ ಪ್ರೊವೈಡ್ ಮಾಡಿರ್ತೀನಿ. ಸೊ ಲಿಂಕ್ ಮೂಲಕ ಬಂದು ಜಸ್ಟ್ ವೀಡಿಯೋನ ಪಾಸ್ ಮಾಡಿ ನಿಮ್ಗೆ ಯಾವ್ದು ಕಲರ್ ಇಷ್ಟ ಇದೆ ಸ್ಯಾರಿ, ಸೊ ಆ ಒಂದು ಸ್ಯಾರಿನ ನನಗೆ ಸ್ಕ್ರೀನ್ಶಾಟ್ ತೆಗೆದು ಇನ್ಸ್ಟಾದಲ್ಲಿ DM ಮಾಡಿ, ಓಕೆನಾ. ಸೊ ನಿಮ್ಮ ಅಡ್ರೆಸ್ ಆಗಿರ್ಬೋದು, ಫೋನ್ ನಂಬರ್ ಆಗಿರ್ಬೋದು, ನಿಮ್ಮ ಡೀಟೇಲ್ಸ್ ಎಲ್ಲದು ಕೂಡ ತೊಗೊಂಡು ವಿತಿನ್ 7 ಡೇಸಲ್ಲಿ ನೀವು ಇಷ್ಟಪಟ್ಟಿದ್ದಂಥ ಈ ಸ್ಯಾರಿ ನಿಮ್ಮ ಕೈಯಲ್ಲಿರುತ್ತೆ. ತುಂಬ ಚೆನ್ನಾಗಿದೆ. ಗ್ರ್ಯಾಂಡ್ ಒಂದು ಬ್ಲೌಸ್ ವರ್ಕ್ ಕೂಡ ನೀವು ಮಾಡಿಸ್ಕೋಬೋದು. ಅವಾಗ ಇನ್ನೂ ಸಖತ್ತಾಗಿ ಕಾಣಿಸುತ್ತೆ. ಬೇರೆಯವರೆಲ್ಲ ನೋಡಿದಾಗ ಮಿನಿಮಮ್ ಅಂದರೂ ಒಂದು 6-7 ಸಾವಿರ ರೂಪಾಯಿ ಸ್ಯಾರಿ ಅಂತ ಅನ್ಕೊಂಡ್ಬಿಡ್ತಾರೆ, ಅಷ್ಟು ಗ್ರ್ಯಾಂಡಾಗಿ ಕಾಣಿಸುತ್ತೆ. ವಿಡಿಯೋದಲ್ಲಿ ನಿಮಗೆ ಸ್ವಲ್ಪ ಡಲ್ಲಾಗಿ ಕಾಣಿಸ್ಬೋದು ಅಥವಾ ಸ್ವಲ್ಪ ನಿಮಗೆ ಚೆನ್ನಾಗಿಲ್ಲ ಅಂತಲೂ ಅನಿಸ್ಬೋದು. ಬಟ್ ತುಂಬ ಚೆನ್ನಾಗಿದೆ. ನಾನು ಇಷ್ಟು ಸ್ಯಾರಿ ಸೇಲ್ ಮಾಡಿರೋದ್ರಲ್ಲಿ ಈ ಸ್ಯಾರಿ ಅಂತೂ ನನಗಂತೂ ಪರ್ಸನಲಿ
ಸಖತ್ ಇಷ್ಟ ಅದು. ವೈ ಬಿಕಾಸ್ ಅಷ್ಟು ಲೈಟ್ ವೆಯ್ಟ್ ಇದೆ, ಓಕೆನಾ. ಮತ್ತು ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ನಾಗಲೇ ಹೇಳಿದಾಗೆ ಆವಾಗಿನ ಕಾಲದಲ್ಲೆಲ್ಲ ಮದುಮಕ್ಕಳಿಗೆ ಅಂದರೆ ಮದುವೆ ಹೆಣ್ಣಿಗೆ ಉಡ್ಸೋವಂಥ ಸ್ಯಾರಿ ಅಂತಿದ್ದು ಇವಾಗ ಎಕ್ಸ್ಕ್ಲೂಸಿವ್ ಆಗಿ ಬಿಟ್ಟಿದ್ದಾರೆ. ಸೊ ನೋಡಿ ತೋರಿಸಿದ್ದೀನಿ. ಲೈಕ್ ಆಯಿತು ಅಂತ ಹೇಳಿದ್ರೆ ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ. ಮತ್ತು ಔಟ್ ಆಫ್ ಸ್ಟಾಕ್ ಆಯಿತು ಅಂತ ಹೇಳಿದ್ರೆ ಮತ್ತೆ ರೀಸ್ಟಾಕ್ ಮಾಡಬೇಕು, ಅದು ಇನ್ನೂ ತಲೆ ಬಿಸಿ ಆಗುತ್ತೆ, ಬೇಗ ಸಿಗೋದೇ ಇಲ್ಲ. ಸೊ ಇಷ್ಟ ಆದ ತಕ್ಷಣ ಸ್ವಲ್ಪ ಜನ ನನ್ನ ಸಬ್ಸ್ಕ್ರೈಬರ್ ಹೇಗೆ ಅಂತ ಹೇಳಿದ್ರೆ, ಮ್ಯಾಮ್ ಒಂದು 2 days ಟೈಮ್ ಕೊಡಿ, 3 days ಟೈಮ್ ಕೊಡಿ, ನಾನು ಬುಕ್ ಮಾಡ್ತೀನಿ ಅಂತ ಹೇಳಿರ್ತಾರೆ. ಬಟ್ ಅವರು ನೆಕ್ಸ್ಟ್ ಅಗೇನ್ ಬಂದು ಕೇಳೋಷ್ಟೊತ್ತಿಗೆ ಔಟ್ ಆಫ್ ಸ್ಟಾಕ್ ಆಗಿಬಿಡುತ್ತೆ. ನಾನು ಏನು ಮಾಡಲಿ ಹೇಳಿ ಅಲ್ವಾ. ಮತ್ತೆ ರೀಸ್ಟಾಕ್ ಮಾಡಿಸ್ಬೇಕು ಅಂತ ಹೇಳಿದ್ರೆ ಸಿಗೋದಿಲ್ಲ, ಬಿಕಾಸ್ ತುಂಬ ಜನ ತೊಗೊಂಡ್ಬಿಟ್ಟಿರ್ತಾರಲ್ವ. ಸೊ ಹಾಗಾಗಿ ಇಷ್ಟ ಆಗಿದ ತಕ್ಷಣ ಬೇಗನೆ ಬುಕ್ ಮಾಡ್ಕೊಬಿಡಿ ಅಷ್ಟೇ ಫ್ರೆಂಡ್ಸ್, ಸರಿನಾ. ಏನೋ ಡೌಟ್ ಇತ್ತು ಇವತ್ತಿನ ಸ್ಯಾರಿ ಬಗ್ಗೆ ಅಂತ ಹೇಳಿದ್ರೆ ಕಮೆಂಟ್ ಮಾಡಿ. ಹಾಗೆ ಮಿಸ್ ಮಾಡ್ದಂತೆ ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ. ಸಪೋಸ್ ನಿಮ್ಗೆ ಏನಾದ್ರು ಇಷ್ಟ ಆಗಿಲ್ಲ, ನಿಮ್ಗೆ ನೀಡಿಲ್ಲ ಅಂತ ಹೇಳಿದ್ರೆ ಬೇರೆಯವ್ರಿಗಾರು ಕೂಡ ಲೈಕ್ ಆಗ್ಬೋದು, ಅವ್ರಿಗಾರು ಹೆಲ್ಪ್ ಆಗ್ಬೋದು ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ನಮಸ್ಕಾರ.